ರಾಜ್ಯದ ಎಲ್ಲ ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾಗಿದ್ದು ಈ ಕುರಿತು ರಾಯಚೂರಿನಲ್ಲಿ ನಮ್ಮ ಪ್ರತಿನಿಧಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಇಷ್ಟು ದಿನಗಳ ಕಾಲ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಶಾಲೆಗಳಲ್ಲಿ ಒಳಗಡೆ ಹೋಗಬೇಕಾದ್ರೆ ಪ್ರವೇಶ ದ್ವಾರದಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋ ಒಂದು ಬೋರ್ಡ್ ಅನ್ನ ಕಾಣ್ತಾ ಇದ್ವಿ. ಒಂದು ಶ್ರದ್ಧೆ ಭಾವ ಭಕ್ತಿಯಿಂದ ದೇವಸ್ಥಾನದ ರೀತಿಯಲ್ಲಿ ಈ ಒಂದು ಶಾಲೆಗಳಿಗೆ ಹೋಗ್ತಾ ಇದೀವಿ. ಆದ್ರೆ ಇದೀಗ ಆ ಒಂದು ನಾಮಫಲಕ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ದಿಢೀರ್ನೆ ಈ ಒಂದು ಬದಲಾವಣೆ ಯಾಕೆ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪರ ವಿರೋಧದ ಚರ್ಚೆಗಳು ಆರಂಭವಾಗಿದೆ ಅಂತ ಹೇಳ್ಬೋದು. ಈಗ ನಾನು ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿ ಇರುವಂತಹ ಒಂದು ಮುರಾರ್ಜಿ ವಸತಿ ಶಾಲೆಯಲ್ಲಿ ಇರ್ತಕ್ಕಂಥದ್ದು. ನೀವಿಲ್ಲಿ ನೋಡಬಹುದು, ಈ ಒಂದು ಶಾಲೆಯಲ್ಲಿ ಇದಕ್ಕೂ ಮುಂಚೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋ ಒಂದು ನಾಮಫಲಕವನ್ನು ಹಾಕಿರ್ತಕ್ಕಂಥದ್ದು. ಇದು ಕೇವಲ ಒಂದು 15 ದಿನಗಳ ಹಿಂದೆ ಚೇಂಜ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೂ ಮುಂಚೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋ ಒಂದು ಬೋರ್ಡ್ ಇತ್ತು. ಕಾರಣ ಏನು ಅಂತ ಗೊತ್ತಿಲ್ಲ. ದಿಢೀರಾಗಿ ಈ ಒಂದು ಬೋರ್ಡ್ ಬದಲಾವಣೆ ಆಗೋದಕ್ಕೆ ಏನ್ ಸಮಸ್ಯೆ ಅನ್ನೋದು ಕೂಡ ಇಲ್ಲಿ ಗೊತ್ತಿಲ್ಲ. ಇಷ್ಟು ದಿನಗಳ ಕಾಲ ಇರ್ತಕ್ಕಂಥ ಬೋರ್ಡ್ ಅನ್ನ, ಅಂದ್ರೆ ಕುವೆಂಪು ಅವರ ಒಂದು ಸಾಲಾಗಿರ್ತಕ್ಕಂಥದ್ದು ಅದು ಏನಂದ್ರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋ ಒಂದು ಲೈನ್ ಅನ್ನ ತೆಗೆಯೋದು ಅವಶ್ಯಕತೆ ಇತ್ತ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮುರಾರ್ಜಿ ಶಾಲೆಯ ಪ್ರಾಂಶುಪಾಲರಾದ ಕಲ್ಪನಾ ಮೇಡಮ್ ಅವ್ರು ನನ್ನ ಜೊತೆ ಇದ್ದಾರೆ. ಅವ್ರು ಕೇಳಿ ನೋಡ್ತೀನಿ. ಮೇಡಮ್, ಈಗ ದಿಢೀರಾಗಿ ಈ ಒಂದು ಬದಲಾವಣೆ ಯಾಕೆ ಬಂತು ಮೇಡಮ್? ಸರ್, ಇಲ್ಲ ನಮ್ಮ ಗ್ರೂಪ್ ಅಲ್ಲಿ ನಮ್ಮ ಹೆಡ್ ಆಫೀಸಿಂದ ಕೆಲವೊಂದು ವಿಷಯಗಳ ಚರ್ಚೆ ಆದ ಸರ್. ಹಾಗಾಗಿ ನಾವು ಏನು ಮಾಡ್ಬಿಟ್ಟೇವೆ ಅಂತಂದ್ರೆ ಆ ವಿಷಯ ನಮ್ಗೆ ಸರಿ ಅನಿಸು ತಗೊಂಡು ಇಲ್ಲಿ ವಿಷಯವನ್ನು ಬೇರೆ ರೀತಿಯಿಂದ ಇದು ಮಾಡೋದು ಅರ್ಥ ಇಲ್ಲ ಸರ್. ಮಕ್ಕಳಿಗೆ ಏನಾದರೂ ಡೌಟ್ಸ್ ಬಂದಾಗ ಕಲಿಕೆಯಲ್ಲಿ ಅದನ್ನು ಧೈರ್ಯವಾಗಿ ಪ್ರಶ್ನೆ ಮಾಡಿ ಆ ಉತ್ತರ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅದನ್ನು ಅಡಾಪ್ಟ್ ಮಾಡ್ಕೊಂಡ್ವಿ ಅಷ್ಟೇ. ಅಂದ್ರೆ ಎಷ್ಟು ದಿನ ಆಯ್ತು ಮೇಡಮ್? ಸರ್, ಸುಮಾರು 1 ತಿಂಗಳು ಅಷ್ಟೇ ಆಯ್ತು. ರೀಸೆಂಟಾಗಿ ಬರ್ಸಿದ್ವಿ. ಇದು ಕಲ್ಪನಾ ಮೇಡಮ್ ಅವ್ರು ಮಾತಾಗಿರ್ತಕ್ಕಂಥದ್ದು. ಇಲ್ಲಿ ಅಪಾರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೇವಲ ಬದಲಾವಣೆ ಮಾಡಿರೋದು ವಿಚಾರ ಏನು ಅಂತಂದ್ರೆ, ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಧೈರ್ಯವಾಗಿ ಶಿಕ್ಷಕರಿಗೆ ತಮಗೇನಾದ್ರೂ ವಿಷಯದಲ್ಲಿ ಅರ್ಥವಾಗಿಲ್ಲ ಅನ್ನೋ ಒಂದು ಇತ್ತಂದ್ರೆ ಅದನ್ನ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಾಲನ್ನ ಬದಲಾವಣೆ ಮಾಡಲಾಗಿದೆ ಅನ್ನೋ ಒಂದು ವಿವರಣೆಯನ್ನ ಕೊಡ್ತಿದ್ದಾರೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇದು ಹೀಗೆ ಇರುತ್ತಾ, ಬದಲಾವಣೆ ಆಗುತ್ತಾ, ಇದರ ಪರ ವಿರೋಧ ಚರ್ಚೆಗಳು ಎಲ್ಲಿಗೆ ಮುಟ್ಟುತ್ತೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಪರ ವಿರೋಧದ ಚರ್ಚೆ ಅಂತೂ ಆಗ್ತಿರೋದು ಸತ್ಯ. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲ್ಕಂಠ ಸ್ವಾಮಿ ತಿನ್ನಿ, ಪವರ್ ಟಿವಿ, ರಾಯಚೂರು.